ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ 10ನೇ ದಿನದ ಕ್ಲಾಸಿಗೆ ಸ್ವಾಗತ. ಈಗಾಗಲೇ ನಾವು ದಶಮಾಂಶಗಳು ಪಾಠವನ್ನು ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ ಡೇ 8, 9 ಇದರಲ್ಲಿ ದಶಮಾಂಶಗಳ ಬಗ್ಗೆ ತಿಳ್ಕೊಂಡೆವು. ಡೇ 8 ಮತ್ತು 9ನೇ ಕ್ಲಾಸಿನಲ್ಲಿ ನಾವೇನು ತಿಳ್ಕೊಂಡಿದ್ವಿ ಅಂದ್ರೆ ದಶಮಾಂಶಗಳ ಸ್ಥಾನ ಬೆಲೆ ಪಟ್ಟಿ, ಆ ದಶಮಾಂಶ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನಾವು ಪದಗಳಲ್ಲಿ ಬರೀಬೇಕು, ದಶಮಾಂಶ ಸಂಖ್ಯೆಗಳನ್ನು ಯಾವ ರೀತಿ ನಾವು ಭಿನ್ನ ರಾಶಿಯಿಂದ ದಶಮಾಂಶಕ್ಕೆ, ದಶಮಾಂಶದಿಂದ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು, ಅವುಗಳನ್ನು ನಾವು ಕಲಿತಿದ್ದೆವು. ಆಮೇಲೆ ಯಾವ ರೀತಿ ನಾವು ಮೀಟರ್ನಿಂದ ಸೆಂಟಿಮೀಟರ್ ಬರೀಬೇಕು, ಸೆಂಟಿಮೀಟರ್ನಿಂದ ಮೀಟರ್ ಬರೀಬೇಕು, ಇವುಗಳನ್ನು ಕೂಡ ನಾವು ದಶಮಾಂಶಗಳೊಳಗ ಕಲಿತಿದ್ದೇವೆ. ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ದಶಮಾಂಶಗಳ ಹೋಲಿಕೆ ಅಂತ ಬರುತ್ತೆ. ಹೋಲಿಕೆ ಮಾಡೋದು ಅಂದ್ರೆ ಏನ? ಈಗ ಒಂದು ವಸ್ತು ಮತ್ತೊಂದು ವಸ್ತುವಿನ ಜೊತೆ ಹೋಲಿಕೆ ಮಾಡುವುದು. ಪೆನ್ನು ಮತ್ತು ಈ ಮಾರ್ಕರ್ ಜೊತೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಮತ್ತು ಇದಕ್ಕೆ ಇರುವಂತಹ ವ್ಯತ್ಯಾಸವೇನು ಅಂತ ಕೇಳಿದಾಗ ನೀವೇನ್ ಮಾಡ್ತೀರಿ? ಸರ್, ಮಾರ್ಕರ್ ಸ್ವಲ್ಪ ದಪ್ಪ ಇದೆ, ಪೆನ್ ಸ್ವಲ್ಪ ಸಣ್ಣ ಇದೆ. ಸರ್, ಪೆನ್ ಬರೆದ್ರೆ ಸ್ಮೂತ್ ಆಗಿ ನೋಡ್ತೀರಿ, ಇದನ್ನ ಬುಕ್ ಎಲ್ಲ ಬರಿಬೇಕ್ರಿ, ಇದನ್ನ ಬೋರ್ಡಿನ ಮೇಲೆ ಬರಿಬೇಕು. ಹೌದಾ ಇಲ್ಲ? ಇದ ನಮ್ಗೆ ಏನಂತಂದ್ರೆ ವ್ಯತ್ಯಾಸಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಎರಡು ದಶಮಾಂಶ ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳನ್ನ ಯಾವ ರೀತಿ ನಾವು ಹೋಲಿಕೆ ಮಾಡಬೇಕು? ಹಾಗಾದ್ರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಯಾವುದು, ಅವುಗಳನ್ನು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು, ಗುರುತಿಸಬೇಕು ಅನ್ನೋದನ್ನ ಈ ದಶಮಾಂಶಗಳ ಹೋಲಿಕೆದೊಳಗೆ ನೀವು ಕಲಿತೀರಿ. ಹಾಗಾದ್ರೆ ನೋಡ್ರಿ, ಇದು ಈಜಿಕಲ್ ಟು ಅಂತಂದ್ರೆ ಇದು ಸಮ ಚಿಹ್ನೆ. ಏನ್ ಹೇಳ್ರಿ? ಇದು ಸಮ ಚಿಹ್ನೆ. ಇದೇನ್ ಹೇಳ್ತೀಪ್ಪ ಅಂತಂದ್ರೆ ಎರಡು ಕಡೆಗೂ ಸಮವಾಗಿದೆ ಅನ್ನೋದನ್ನ ಸಮ ಚಿಹ್ನೆ ಹೇಳ್ತೈತಿ. ಆಮೇಲೆ ಇದೇನಪ್ಪ ಅಂತಂದ್ರ ದೊಡ್ಡದು. ಇಲ್ಲಿ ನಾನು ಡಾಟ್ ಹಾಕಿದೆ ನೋಡಿದ್ರೆ ಇದೇನ್ ಪ್ರೆಸೆಂಟ್ ಮಾಡಿದ್ರೆ ಯಾವ ಸಂಖ್ಯೆ ದೊಡ್ಡದಿಲ್ಲ ಆ ಕಡೆ ಸೈಡ್ ಮುಖ ಇರುತ್ತೆ. ಹಾಗಾದ್ರೆ ಇದೇನಿದೆಲ್ಲ ಇದು ಚಿಕ್ಕದು. ನೆನಪಿಟ್ಕೊಳ್ರಿ, ಇದೇನಪ್ಪ ಅಂತಂದ್ರ ಇದು ಚಿಕ್ಕದು ಅಂತ ಸಂಖ್ಯೆ ತಿಳಿತಾ? ಹಾಗಾದ್ರೆ ಸಮ, ದೊಡ್ಡದು, ಚಿಕ್ಕದು, ಈ ರೀತಿಯಾಗಿ ಕೆಲವೊಂದಿಷ್ಟು ಸಂಖ್ಯೆಗಳು ಬರ್ತಾವ. ತಿಳಿತಾ? ಈ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡ ನಾವು ಆ ಚಿಹ್ನೆಗಳನ್ನ ಉಪಯೋಗಿಸಿಕೊಂಡು ಸರಿಯಾದ ಒಂದು ಸಂಖ್ಯೆಯ ಕಡೆಗೆ ಆ ಚಿಹ್ನೆಯನ್ನ ಹಾಕ್ಬೇಕು. ಉದಾಹರಣೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ 6.404 ಮತ್ತು 6.044 ಈ ರೀತಿಯಾಗಿ ಕೊಟ್ಟಿರುವಂತಹ ಎರಡು ದಶಮಾಂಶ ಸಂಖ್ಯೆಗಳದಾವ. ಈ ದಶಮಾಂಶ ಸಂಖ್ಯೆಗಳಲ್ಲಿ ಯಾವುದು ದೊಡ್ಡ ದಶಮಾಂಶ ಸಂಖ್ಯೆ ಮತ್ತು ಯಾವುದು ಚಿಕ್ಕ ದಶಮಾಂಶ ಸಂಖ್ಯೆಯನ್ನ ನೀವು ಕಂಡುಹಿಡಿಯಬೇಕು. ಹಾಗಾದ್ರೆ ನೀವು ಏನ್ ಮಾಡಿರಿ? 6.404 ಇಲ್ಲೊಂದ ಈ ರೀತಿ ಚೌಕ್ ಬಾಕ್ಸ್ ಹಾಕ್ರಿ. 6.044 ಈ ರೀತಿಯಾಗಿ ಎರಡು ದಶಮಾಂಶಗಳನ್ನ ಕೊಟ್ಟಿದ್ದಾರೆ ನಿಮಗೆ. ಈ ದಶಮಾಂಶಗಳನ್ನ ಯಾವ ರೀತಿ ನಾವು ಹೋಲಿಕೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಹೋಲಿಕೆ ಮಾಡಿ. ತಿಳಿತಾ? ಹಾಗಾದ್ರೆ ಇಲ್ಲಿ ಏನ್ ಮಾಡ್ರಿ? ಗರಿಷ್ಠ ಸ್ಥಾನ, ಹೆಚ್ಚಿನ ಸ್ಥಾನ, ಬಿಡಿ ಸ್ಥಾನ. ನಾವು ಇಲ್ಲೂ ಬಿಡಿ ಸ್ಥಾನ, ಇಲ್ಲೂ ಬಿಡಿ ಸ್ಥಾನಗಳನ್ನ ಹೋಲಿಕೆ ಮಾಡಬೇಕು. ಮೊದಲು ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ. ಹಾಗಾದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ ಅಂತ ನೋಡ್ರಿ, ಇಲ್ಲೂ 6 ಇದೆ. ಹಾಗಾದ್ರೆ 6 ಏನಿದೆ? ಸಮ ಇದೆ. ಸಮ ಇದ್ದರೆ ಮುಂದೆ ಹೋಗ್ಬೇಕು. ಇಲ್ಲೂ ಬಿಂದು ಇದೆ, ಇಲ್ಲೂ ಬಿಂದು ಇದೆ, ಎರಡು ಕಡೆ ಪಾಯಿಂಟ್ ಅದಾವ, ಅದು ಸಮ ಐತಿ, ಮುಂದೆ ಹೋಗ್ರಿ. ಸರ್, ಇಲ್ಲಿ 4 ಇದೆ ರೀ, ಇಲ್ಲಿ 0 ಇದೆ. ಹಾಗಾದ್ರೆ ನೀವು ತಿಳ್ಕೊಳ್ಳಿ, 4 ದೊಡ್ಡದು, 0 ದೊಡ್ಡದ? ಸರ್, 4 ದೊಡ್ಡದ್ರಿ. ಹಾಗಾದ್ರೆ 6.404 ದಶಮಾಂಶ ಸಂಖ್ಯೆ ಏನಾಗುತ್ತಪ್ಪ ಅಂತಂದ್ರೆ ದೊಡ್ಡ ದಶಮಾಂಶ ಸಂಖ್ಯೆ ಆಗುತ್ತೆ. ಅವಾಗ ನೀವು ಮಾಡ್ರಿ, ಈ ಚಿಹ್ನೆಯನ್ನ ಈ ರೀತಿ ಹಾಕ್ರಿ. ಅಂದ್ರೆ ಅದು ಬಾಯಿ ಹಾಕೊಂಡು ಮಾಡ್ತಿದ್ದಲ್ಲ, ಅದು ದೊಡ್ಡ ಸಂಖ್ಯೆ, ಅದು ಎರೋ ಮಾರ್ಕ್, ಇದೇನ್ ಚಿಹ್ನೆ ಮಾರ್ಕ್ ಹಾಕೊಂಡಿರುತ್ತಲ್ಲ ಅದು ಚಿಕ್ಕ
ಅದಕ್ಕೆ ನಾವು ಹಿಂಗೆ ಬರೀತೀವಿ 6.404 ಇದು 6.044 ಕ್ಕಿಂತಲೂ ದೊಡ್ಡದು. 6.044 ಕ್ಕಿಂತಲೂ ದೊಡ್ಡದು. ತಿಳಿತಾ? ಈ ರೀತಿಯಾಗಿ ಏನಿರ್ತಾವಂದ್ರೆ ದಶಮಾಂಶ ಸಂಖ್ಯೆಗಳಿರ್ತಾವ. ಈ ಸಂಖ್ಯೆಗಳನ್ನ ಹೋಲಿಕೆ ಮಾಡಿ ನಾವೇನ್ ಮಾಡ್ತಾ ಹೋಗ್ಬೇಕು, ಬರಿತಾ ಹೋಗ್ಬೇಕು. ಓಕೆ, ಇನ್ನೊಂದು ಯಾವ ರೀತಿ ನಾವು ಮಾಡೋಣ ಅಂತಂದ್ರೆ, ಸೊನ್ನೆ ಬಿಂದು 049 ಮತ್ತು 0.009. ಇದ್ರಾಗ ಯಾವ ದಶಮಾಂಶ ಸಂಖ್ಯೆ ದೊಡ್ಡದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ 0.049, ಇಲ್ಲಿ 0.009. ಹೌದು, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಸಮ ಐತಿ. ಬಿಂದು ಇದೆ, ಸಮ ಐತಿ. 0 ಸಮ ಐತಿ. ಇಲ್ಲಿ 4 ಇದೆ, ಇಲ್ಲಿ 0 ಇದೆ. ಹಾಗಾದ್ರೆ 0.49 ದೊಡ್ಡ ಸಂಖ್ಯೆ. 0.049 ಕ್ಕಿಂತಲೂ 0.009 ಚಿಕ್ಕದು. ಈ ರೀತಿ ನೀವು ಕೆಳಗಡೆ ಬರ್ಬಿಡ್ಬೇಕು. ಇದಕ್ಕಿಂತಲೂ ಇದು ಏನಪ್ಪಾ ಅಂತಂದ್ರೆ ಚಿಕ್ಕದು. ಬರ್ಬೋಣ. ಆಮೇಲೆ ಎಲ್ಲರೂ ಇಲ್ಲಿ ನೋಡ್ರಿ, ಅಭ್ಯಾಸ 8.3 ಅಂತಿದೆ. ಕರೆಕ್ಟಾ? ಇಲ್ಲಿ ಅಭ್ಯಾಸ 8.3 ಅಂತಿದೆಯಲ್ಲ, ಇಲ್ಲಿ ಏನಿದೆ, ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತೇಳಿ ಕೊಟ್ಬಿಟ್ರೆ ನಿಮಗೆ 0.3, 0.3 ಅಥವಾ 0.4, 0.3 ಅಥವಾ 0.4 ಇವುಗಳಲ್ಲಿ ಯಾವುದು ದೊಡ್ಡದು ಅಂತೇಳಿ ಕೊಟ್ಟರಂದ್ರೆ ನೀವೇನು ಮಾಡಬೇಕು, ಈ ಎರಡೂ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ತಿಳಿತಾ? 0 ಅಥವಾ 0.05. ಹಾಗಾದರೆ ಇವುಗಳಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ದಶಮಾಂಶ ಸಂಖ್ಯೆ ಅನ್ನೋದನ್ನು, ಇಷ್ಟೇ ಇದೆ ಅಭ್ಯಾಸ, ಭಾಳ ಇಲ್ಲ. ಎಷ್ಟಿದೆ ನೋಡ್ರಿ, 1 2 3 4 5, ಇವು 5 ಅದಾವ, ಇವು 3 ಅದಾವ, 3 ಅದಾವ, 3 3 6 6 5 11 ಸಮಸ್ಯೆ ಅದಾವ. ಈ 11 ಸಮಸ್ಯೆಯನ್ನು ಸರಿಯಾಗಿ ಬಿಡಿಸ್ರಿ ಫೇಸ್ಬುಕ್ ಒಳಗೆ. ಇದ್ರಾಗ ಏನಾದರೂ ಡೌಟ್ ಐತೆ ನಾ ದಶಮಾಂಶಗಳ ಹೋಲಿಕೆದೊಳಗೆ ಭಾಳ ಈಸಿ ಇದೆ. ದಶಮಾಂಶ ಹೋಲಿಕೆಗಳನ್ನ ನಿಮ್ಗೆ ಹೆಂಗೆ ಮಾಡೋದು ತಿಳಿಸಿದೆ. ಯಾಕಂದರೆ ಇಲ್ಲಿ 0 ಇದೆ, 0.07 ಅಥವಾ 0.02 ಇದೆ. ಇಲ್ಲಿ 0, ಇಲ್ಲಿ 0 ಸಮ, ಬಿಂದು ಸಮ, 0 0 ಸಮ, 7 2 ಇದೆ. ಹಾಗಾದರೆ 7 ದೊಡ್ಡದು 2 ದೊಡ್ಡದು, 7 ದೊಡ್ಡದಿದೆ. ಹಾಗಾದ್ರೆ ನಾವೇನು ಮಾಡ್ತೇವೆ, ಇಲ್ಲಿ 7 ದಶಮಾಂಶ ಸಂಖ್ಯೆ ದೊಡ್ಡದು ಅಂತ ಬರಿತೀವಿ. ಓಕೆ, ಈ ಅಭ್ಯಾಸವನ್ನು ಬಿಡಿಸ್ಕೊಂಡು ಬರ್ರಿ. ಆಮೇಲೆ ಮುಂದಿನ ಏನು ಮಾಡೋಣ, ದಶಮಾಂಶಗಳ ಬಳಕೆ. ಯಾವ ರೀತಿ ದಶಮಾಂಶಗಳ ಬಳಕೆಯನ್ನು ಮಾಡ್ಕೊಳ್ಬೇಕು, ನಾವು ತೂಕದೊಳಗೆ ಯಾವ ರೀತಿ ಬಳಕೆ ಮಾಡಬೇಕು, ಹಣದೊಳಗೆ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನ ಇವಾಗ ನಾವು ತಿಳ್ಕೊಳ್ಳೋಣ. ಈಗೇನ್ ಮಾಡೋಣ ಅಂದ್ರೆ ದಶಮಾಂಶಗಳ ಬಳಕೆ, ದಶಮಾಂಶಗಳನ್ನ ಬಳಕೆ ಮಾಡುವುದು ಅಂತೆ. ಈಗ ತೂಕ ಅಂತೇಳಿದೆ, ಅಂದ್ರೆ ಅದನ್ನ ನಾವು ಹೆಂಗೆ ಬಳಕೆ ಮಾಡಬೇಕು. ಈಗ ಉದಾಹರಣೆಗೆ ನಿಮ್ಮ ಪುಸ್ತಕದಲ್ಲಿ ಕೆಲವೊಂದಿಷ್ಟ ಸಂಖ್ಯೆಗಳನ್ನ ಕೊಟ್ಟಾರ. ಈಗ ನೀವೇನ್ ಮಾಡ್ತೇವಿ, ತೂಕವನ್ನು ಅಳತೆ ಮಾಡ್ಬೇಕಾದ್ರೆ ಕೆಜಿ ಅಥವಾ ಗ್ರಾಮದೊಳಗೆ ಅಳತೆ ಮಾಡ್ತೇವೆ. ಅಂದ್ರೆ ನೀವು 1 kg = 1000 ಗ್ರಾಮ್. ಕರೆಕ್ಟಾ? 1 kg ದೊಳಗೆ ಎಷ್ಟು
ಇದನ್ನು ಇದನ್ನು ಕೆಜಿಗೆ ಪರಿವರ್ತಿಸಿ. ಇದನ್ನ ಕೆಜಿಗೆ ಪರಿವರ್ತಿಸಿ ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಿ ಅಂದ್ರೆ 2450 ಗ್ರಾಮ್ ಇದೆ, ಕರೆಕ್ಟಾ? 2450 ಗ್ರಾಮ್ ಅನ್ನ ಕೆಜಿಗೆ ಪರಿವರ್ತನೆ ಮಾಡ್ಬೇಕಂದ್ರ ನೀವೇನ್ ಮಾಡ್ತೀರಿ? 1000 ಗ್ರಾಮ್ 1000 ಗ್ರಾಮ್ ಅಂದ್ರ 1 ಕೆಜಿ, ಕರೆಕ್ಟಾ? 1000 ಗ್ರಾಮ್ಗಳು ಕೂಡಿದಾಗ 1 ಕೆಜಿ ಆಗುತ್ತೆ. ಹಾಗಾದ್ರೆ 2450 ಗ್ರಾಮ್ ಅಂದ್ರೆ ಎಷ್ಟು ಕೆಜಿ ಆಗುತ್ತೆ? ಅದನ್ನ ನಾವು ಮಾಡ್ಬೇಕಾದ್ರೆ 2450 ಭಾಗಾಕಾರ 1000 ಮಾಡಬೇಕು. ಯಾಕಂದ್ರೆ 2450 ಒಳಗೆ 1000 ಭಾಗ ಮಾಡ್ಬೇಕು. ನಾವು ಎಷ್ಟು ಭಾಗ ಬರ್ತಾವ ನೋಡ್ಬೇಕು. ಈಗ ನೋಡ್ರಿ 2450 ಭಾಗಾಕಾರ 1000. ಹಾಗಾದ್ರೆ 1000 ಎರಡಲೇ 2000 ಬರ್ತೈತಿ. 0 5 4 0 ಬರುತ್ತೆ. ಹಾಗಾದ್ರೆ 450 ಅಷ್ಟೇ ಉಳಿತೈತಿ. ಇಲ್ಲಿ ಬಿಂದು ಕೊಡ್ತೀರಿ, 0 ತಗೋತೀರಿ. 1000 ನಾಲ್ಕಲೇ 4000 ಬರ್ತೈತಿ. 0 0 5 0 ಬರುತ್ತೆ. ಆಮೇಲೆ ಹೆಂಗಾದ್ರೆ ಬಿಂದು ಕೊಟ್ಟಿರ್ತೀರ ಮತ್ತೊಂದು 0 ತಗೋರಿ. 1005ಲೇ 5000 ಬರ್ತೈತಿ. 0 0 0 0 ಬರುತ್ತೆ. ಹಾಗಾದ್ರೆ ಈ 0 ತಗೊಳ್ತೀರಿ, ಈ 0 ಇಡ್ತೀರಿ. ಹಾಗಾದ್ರೆ ಇದು ಎಷ್ಟು ಬಂತಪ್ಪ ಅಂತಂದ್ರ 2.450 ಕೆಜಿ. ಇದನ್ನ ದಶಮಾಂಶ ರೂಪದಾಗ ಇಡೋದು. ತಿಳಿತಾ? ಹಾಗಾದ್ರೆ ಮತ್ತೊಂದು ಸಮಸ್ಯೆಯನ್ನು ಯಾವ ರೀತಿ ನಾವು ಬಿಡಿಸಬೇಕು? ನೆಕ್ಸ್ಟ್ ಎರಡನೇ ಸಮಸ್ಯೆ 6788 ಗ್ರಾಮ್ ಅನ್ನು ಕೆಜಿದಲ್ಲಿ ಬರೆ. ಗ್ರಾಮ್ ಅನ್ನ ಕೆಜಿದೊಳಗೆ ಬರೀರಿ ಅಂತ ಹೇಳ್ತಾರೆ. ಅವಾಗ ನೀವು ಏನ್ ಮಾಡ್ಬೇಕು? ಇಲ್ಲಿ 1000 ಗ್ರಾಮ್ ಇಜಿಕಲ್ ಟು 1 ಕೆಜಿ, ಕರೆಕ್ಟಾ? 1000 ಗ್ರಾಮ್ಗಳು ಕೂಡಿದಾಗ 1 ಕೆಜಿ ಆಗುತ್ತೆ. ಹಾಗಾದ್ರೆ 6788 ಗ್ರಾಮ್ ಅಂದ್ರೆ ಅಪಾನ್ ಅದನ್ನ 1000 ಭಾಗಾಕಾರ ಮಾಡಬೇಕು. ಯಾಕಂದ್ರೆ ನೀವು 5ನೇ ತರಗತಿ ಒಳಗೆ ಕಲ್ತಿದ್ದೀರಿ ನೋಡ್ರಿ, ಒಂದು ಗ್ರಾಮದಿಂದ ನಾವು ಕೆಜಿ ಬರ್ಬೇಕಾಗಿತ್ತಂದ್ರ ಭಾಗಾಕಾರ ಮಾಡಬೇಕು. ಯಾಕಂದ್ರ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆಗೆ ಬರ್ಬೇಕು ನಾವೀಗ. ಅವಾಗ ನಾವು ಭಾಗಾಕಾರ ಮಾಡಬೇಕು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆಗೆ ಬರ್ಬೇಕಾಗಿತ್ತಂದ್ರ ಗುಣಾಕಾರ ಮಾಡ್ತೀವಿ. ಹಾಗಾದ್ರೆ ಈಗ ಏನ್ ಮಾಡ್ರಿ? 1000 ಮೊದಲೇ 1000 6ಲೇ 1000 7ಲೇ 8ಲೇ ಅಂತೀವಿ. ಸರಿ, ಹಂಗ್ರಿ 6.78 ಕೆಜಿ. 6.78 ಕೆಜಿ ಬರುತ್ತೆ. 6.788 ಕೆಜಿ ಅಂತ ಬರ್ತದೆ. ಸರಿ, ಹೆಂಗ್ ಬರ್ತೀವಿ? ಕರ್ತ ಹೊಡೆದು ನಮ್ಗೆ ಗೊತ್ತಿಲ್ಲ. ಅವಾಗ ನೀವು ಏನ್ ಮಾಡ್ರಿ? ಈ ರೀತಿ ಮಾಡಿ 6788 ಭಾಗಾಕಾರ 1000 ಈ ರೀತಿ ಬರ್ಕೊಡಿ. ಈ ರೀತಿ ಬರ್ಕೊಂಡು ಏನ್ ಮಾಡ್ರಿ? ಭಾಗಿಸ್ರಿ. 1000 ಮೊದಲೇ 6887 ಪಾಯಿಂಟ್ ಕೊಡ್ರಿ, ಇನ್ನೊಂದು 0 ತಗೋರಿ. 1000 ಒಳ್ಳೆ 7000 0880 ಒಂದು ಹೆಂಗಾದ್ರೂ ಒಂದು ಬಿಟ್ಟು ಕೊಡ್ರಿ, ಇನ್ನೊಂದು ತಗೋರಿ. 1008ಲೇ 8000 ಆಮೇಲೆ ಒಂದು ಬಿಂದು ಕೊಡ್ರಿ, 0 ತಗೋರಿ. 1008ಲೇ 8000 ಈ ರೀತಿಯಾಗಿ ಬರ್ತದೆ. 1.788 ಈ ರೀತಿಯಾದ ಸಂಖ್ಯೆಗಳು ಬರ್ತವೆ. ತಿಳಿತಾ? ಬರ್ಕೊಳ್ಳಿ. ಇನ್ನ ಮುಂದಿನ ಯಾವಪ್ಪ ಅಂತಂದ್ರ ಹಣ. ಈಗ ಹಣವನ್ನ ನಾವು ಯಾವ ರೀತಿ ದಶಮಾಂಶಗಳು ಬರೀಬೇಕು? ಯಾಕಂತ ಕೇಳಿದ್ರ ಇಲ್ಲಿ ರೂಪಾಯಿ, 1 ರೂಪಾಯಿ, ರೂಪಾಯಿಗಿಂತಲೂ ಸಣ್ಣ ಮಾನ ಯಾವುದಪ್ಪ ಅಂತ ಕೇಳಿದ್ರ ಪೈಸೆ. ಹಾಗಾದ್ರೆ ಪೈಸೆ
ರೂಪಾಯಿಗೆ ಯಾವ ರೀತಿ ಪರಿವರ್ತನೆ ಆಗಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, 1 ರೂಪಾಯಿ ಇಜಿಕಲ್ ಟು 100 ಪೈಸೆ. 1 ರೂಪಾಯಿ ಆಗಬೇಕಂದ್ರೆ ಎಷ್ಟು ಪೈಸೆ ಬೇಕು? 100 ಪೈಸೆ ಬೇಕು. ಅದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಯಾರಿಗೆ ಗೊತ್ತಿಲ್ಲ? ಎಸ್, ಎಲ್ಲರಿಗೂ ಗೊತ್ತಿರುತ್ತೆ. 1 ರೂಪಾಯಿದೊಳಗೆ ಎಷ್ಟು ಪೈಸೆ ಇರ್ತಾವ? 100 ಪೈಸೆ ಇರ್ತಾವ. 5 ರೂಪಾಯಿದೊಳಗೆ ಎಷ್ಟು ಪೈಸೆ ಇರ್ತಾವ? 500 ಪೈಸೆ ಇರ್ತಾವ. ಹಾಗಾದ್ರೆ ಈಗ ಒಂದು ಉದಾಹರಣೆ ನೋಡ್ರಿ, 550 ಪೈಸೆ ಇದೆ, ಕರೆಕ್ಟಾ? 550 ಪೈಸೆ ಇದನ್ನು ರೂಪಾಯಿದಲ್ಲಿ ಬನ್ನಿ. 550 ಪೈಸೆ ಇದನ್ನು ರೂಪಾಯಿದಲ್ಲಿ ಬರೆ. 550 ಪೈಸೆಯನ್ನ ರೂಪಾಯಿದೊಳಗೆ ಬರಿಬೇಕು. ತಿಳಿತು? ಹಾಗಾದ್ರೆ ಇಲ್ಲಿ ನೋಡ್ರಿ, 100 ಪೈಸೆ ಇಜಿಕಲ್ ಟು 1 ರೂ. 100 ಪೈಸೆ ಇಜಿಕಲ್ ಟು 1 ರೂಪಾಯಿ, ಕರೆಕ್ಟಾ? ಹಾಗಾದ್ರೆ 550 ಪೈಸೆ ಅಂದ್ರೆ ಎಷ್ಟು ರೂಪಾಯಿ? ಹಾಗಾದ್ರೆ ನಾವೇನ್ ಮಾಡ್ಬೇಕು? 550 100 ಭಾಗ ಮಾಡಬೇಕು. 550 ಭಾಗಾಕಾರ 100. ಈ ಜೀರೋ ಹೋಯ್ತು. 10 1 10 5 50 10 5 50 5.50 ರೂಪಾಯಿ ಅಂತೇಳಿ ಬರುತ್ತೆ. 5.50 ರೂಪಾಯಿ. 5.50 ರೂಪಾಯಿ ಅಂದ್ರೆ 5 ರೂಪಾಯಿ 50 ಪೈಸೆ ಅಂತ ಬರುತ್ತೆ. ಅದನ್ನ ನಾವು ಬಿಂದು ಹಾಕಿ ಈ ರೀತಿ ಬರೀಬೇಕು. ಸರ್ ಕನ್ನಡ ಬರಂಗಿಲ್ಲ ಹಿಂಗ್ ಮಾಡಿ. 550 ಭಾಗಾಕಾರ 100. 100 5 500 0 5 0 100 ಬಿಂದು ಕೊಡ್ರಿ. 1 ಸೊನ್ನೆ ತೋರಿ. 100 500 0 0 0 1 ಸೊನ್ನೆ ತಗೊಳ್ಳಿ. 1 ಸೊನ್ನೆ 5.50 ರೂಪಾಯಿ. ಇಷ್ಟ ಆನ್ಸರ್ ಬರ್ಕೊಡ್ರಿ. ಹಾಗಾದ್ರೆ ಎಲ್ಲರೂ ಏನು ಮಾಡ್ರಿ ಅಂದ್ರೆ ಪೇಜ್ ನಂಬರ್ 48 ನಿಮ್ಮ ಪುಸ್ತಕಗಳು ತೆಗಿರಿ. ಪೇಜ್ ನಂಬರ್ 48 ಇದೆ, ಕರೆಕ್ಟಾ? ಈ ಪೇಜ್ ನಂಬರ್ 48 ತೆಗಿರಿ. ಅಭ್ಯಾಸ 8.4 ಇದೆ. ಅಭ್ಯಾಸ 8.4 ಇದೆಯಲ್ಲ, ಅಲ್ಲಿ ಏನು ಮಾಡ್ರಿ, ಈ ಹಣವನ್ನು ದಶಮಾಂಶ ಬಳಸಿ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ. ಹಾಗಾದ್ರೆ ಇದು 5 ಪೈಸೆ ಐತಿ. 5 ಪೈಸೆಯನ್ನು ಹೆಂಗೆ ವ್ಯಕ್ತಪಡಿಸೋದಾ? ಇಲ್ಲಿ ನೋಡ್ರ, ಇದು 5 ಪೈಸೆ ಇದೆ, ಕರೆಕ್ಟಾ? 5 ಪೈಸೆ. 5 ಪೈಸೆ ಹೆಂಗೆ ಬರೋದ? 100 ಪೈಸೆ ಇಜಿಕಲ್ ಟು 1 ರೂಪಾಯಿ, ಕರೆಕ್ಟು? ಹಾಗಾದ್ರೆ 5 ಪೈಸೆ ಹೆಂಗೆ ಬರೋದು ನೋಡ್ರಿ, 5 ಭಾಗಾಕಾರ 100. ಹಾಗಾದ್ರೆ ಇಲ್ಲಿ 100 ದೊಡ್ಡದಿದೆ, 5 ಸಣ್ಣದಿದೆ. ಇಲ್ಲಿ ಏನ್ ಮಾಡಿ 0.10. ಈಗೂ ಕೂಡ 50 ಆಯ್ತು, ಇದು 100 ಇದೆ. 100 ದೊಡ್ಡದಿದೆ. ಇನ್ನೊಂದು ಸೊನ್ನೆ ಕೊಡ್ರಿ, 10 ತಗೋರಿ. 105 5 ಸೊನ್ನೆ ಸೊನ್ನೆ ಅಂದ್ರೆ 0.05 ರೂಪಾಯಿ. ಇಷ್ಟ ಆನ್ಸರ್ ತಿಳಿತಾ? ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋದು ಗೊತ್ತಾಯ್ತಾ? ರೂಪಾಯಿ ಮತ್ತು ಪೈಸೆ ಕೊಟ್ಟಿದ್ರೆ 100 ಭಾಗ ಮಾಡ್ರಿ. ಕೆಜಿ ಮತ್ತು ಗ್ರಾಮ್ ಕೊಟ್ಟಿದ್ರೆ 1000 ಭಾಗ ಮಾಡ್ರಿ. ಆಮೇಲೆ ಮೀಟರ್ ಮತ್ತು ಸೆಂಟಿಮೀಟರ್ ಕೊಟ್ಟಿದ್ರೆ 100 ಭಾಗ ಮಾಡ್ರಿ. ತಿಳಿತಾ? ಇಲ್ಲ ಮುಂದಿನ ಪ್ರಶ್ನೆ ಯಾವುದಿದೆಪ್ಪ ಅಂತಂದ್ರೆ, ಇಲ್ಲಿ ಮತ್ತೆ ಮುಂದಿನ ಪ್ರಶ್ನೆ 75 ಪೈಸೆ ಇದೆ. 75 ಪೈಸೆ ಕೂಡ 100 ಭಾಗಾಕಾರ ಮಾಡ್ರಿ. 20 ಪೈಸೆ ಕೂಡ 100 ಮಾಡ್ರಿ. 50 ರೂಪಾಯಿ 70 ಪೈಸೆ ಇದೆಯಲ್ಲ, ಇದನ್ನು ಕೂಡ 100 ಭಾಗಾಕಾರ ಮಾಡ್ರಿ. 725 ಪೈಸೆ ಇದೆಯಲ್ಲ, ಇದನ್ನು ಕೂಡ ನೀವು ಏನು ಮಾಡ್ರಿ, 100 ಭಾಗಾಕಾರ ಮಾಡ್ರಿ. ಆಮೇಲೆ ಎರಡನೇದಿದೆ, ಮೀಟರ್ಗಳಲ್ಲಿ ಬರೆಯಿರಿ. ದಶಮಾಂಶವನ್ನು ಮೀಟರ್ದೊಳಗೆ ಬರಿಬೇಕು. ಹಾಗಾದ್ರೆ 1 ಮೀಟರ್ದೊಳಗೆ ಎಷ್ಟು ಸೆಂಟಿಮೀಟರ್ ಇರ್ತಾವ? 1 ಮೀಟರ್ದೊಳಗೆ 100 ಸೆಂಟಿಮೀಟರ್ ಇರ್ತಾವೆ, ಕರೆಕ್ಟಾ? ಹಾಗಾದರೆ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈ 15 ಸೆಂಟಿಮೀಟ್ರನ್ನು ನೀವು ಮೀಟರ್ದೊಳಗೆ ಬರಿಬೇಕು. 15 ಸೆಂಟಿಮೀಟ್ರನ್ನು ಮೀಟರ್ದೊಳಗೆ ಬರಿಬೇಕಾದ್ರೆ ಹೆಂಗೆ ಬರಿತೀರಿ? 15 ಸೆಂಟಿಮೀಟ್ರನ್ನು ಮೀಟರ್ದೊಳಗೆ ಬರಿಬೇಕಾದ್ರೆ 15 ಭಾಗಾಕಾರ 100 ಮಾಡ್ತೇವೆ.
ಅವಾಗ ನೀವು 15 ಸಣ್ಣದೈತೆ ಅಂದ್ಕೊಳ್ತೀರಿ, ಒಂದು ಬಿಂದು ಕೊಡ್ತೀರಿ, ಒಂದು ಪಾಯಿಂಟ್ ಕೊಟ್ಟ 0 ತೊಗೋತೀರಿ, 150 ಆಗುತ್ತೆ. 101 ಆಮೇಲೆ ಒಂದು ಹೆಂಗಾದ್ರೆ ಪಾಯಿಂಟ್ ಕೊಟ್ಟಿರ್ತೀರಿ, ಮತ್ತೊಂದು 0 ತೊಗೋತೀರಿ. 0.15 ಮೀಟರ್ ಅಂತೇಳಿ ಬರುತ್ತೆ. ಹಂಗೆ ಬರೀರಿ. ಇನ್ನು ದಶಮಾಂಶ ಬಳಸಿ ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ. ದಶಮಾಂಶ ಬಳಸಿ ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ ಅಂದರೆ ಇದನ್ನೇನು ಮಾಡ್ಬೇಕಂದ್ರೆ ನಾವು 1 ಮೀಟ್ರ್ ಆಗಬೇಕಾಗಿತ್ತಂದ್ರೆ ಎಷ್ಟು ಮಿಲಿಮೀಟ್ರ್ ಬೇಕು? 1 ಮೀಟ್ರ್ ಆಗಬೇಕಾಗಿತ್ತಂದ್ರೆ 10 ಮಿಲಿಮೀಟ್ರ್ ಬೇಕು. ಕರೆಕ್ಟಾ? ಹಾಗಾದ್ರೆ 1 ಮೀಟ್ರದೊಳಗೆ 10 ಮಿಲಿಮೀಟ್ರ್ ಇರ್ತಾವಂದ್ರೆ ಈಗೇನು ಮಾಡ್ರಿ, ಇದನ್ನು 10ರಲ್ಲೇ ಭಾಗಾಕಾರ ಮಾಡ್ಬೇಕು ನೀವು. 5 ಭಾಗಾಕಾರ 10 ಮಾಡಿರಿ. ಒಂದು ಪಾಯಿಂಟ್ ಕೊಡ್ರಿ, ಒಂದು 0 ತೊಗೋರಿ, 10 5 50 ಬರುತ್ತೆ. 0.5 ಸೆಂಟಿಮೀಟರ್ ಅಂತೇಳಿ ಆಗುತ್ತೆ. ಇದು 0.5 ಸೆಂಟಿಮೀಟರ್ ಅಂತೇಳಿ ಆಗುತ್ತೆ. ಇದನ್ನು ದಶಮಾಂಶ ಬಳಸಿ ಕಿಲೋಮೀಟರ್ಗಳಲ್ಲಿ ಬರೆಯಿರಿ. ದಶಮಾಂಶ ಬಳಸೋದ ಮೀಟ್ರ್ ಐತಿ, ಅದನ್ನು ಕಿಲೋಮೀಟರ್ದಾಗ ಬರೆಯೋದು. ಹೆಂಗೆ ಬರೆಯೋದ? 1 ಮೀಟ್ರದೊಳಗೆ 1000, 1 ಮೀಟ್ರದಲ್ಲಿ 1000, 1 ಕಿಲೋಮೀಟ್ರದೊಳಗೆ 1000 ಮೀಟ್ರ್ಗಳು ಇರ್ತಾವೆ. ಹಾಗಾದ್ರೆ 8ನ್ನ 1000ಲೆ ಭಾಗಾಕಾರ ಮಾಡೋದು. ಇದು 1000ಲೆ ಮಾಡಿರಿ, ನೆನ್ಪಿಟ್ಕೊಡ್ರಿ. ಇದು 100ಲೆ ಮಾಡಿರಿ, ಇದನ್ನು 100ಲೆ ಮಾಡಿರಿ, ಇದನ್ನು 10ರಲ್ಲೇ ಮಾಡಿರಿ, ಇದನ್ನು 1000ಲೆ ಮಾಡಿರಿ, ಇದನ್ನು ಕೂಡ 1000ಲೆ ಮಾಡಿರಿ. ಏನಾದರೂ ಡೌಟ್ ಇದ್ರೆ ಮತ್ತೇನು ಮಾಡಿರಿ, ನನಗೆ ವಾಟ್ಸಪ್ ಮಾಡಿರಿ, ನಾನು ನಿಮಗೆ ಬಿಡಿಸಿ ಕಳಿಸ್ತೀನಿ. ಅಥವಾ ಕಾಲ್ ಮಾಡಿ ಹೇಳ್ರಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನಾನು ತಿಳಿಸಿದ್ದೀನಿ ನಿಮಗೆ. 2 kg ದಶಮಾಂಶ ಬಳಸಿ ಕಿಲೋಗ್ರಾಮ್ಗಳಲ್ಲಿ ಬರೆಯಿರಿ. 2 ಗ್ರಾಮ್ ಇದೆ ಬರೇ, 2 ಗ್ರಾಮನ್ನು 1000ಲೆ ಭಾಗಾಕಾರ ಮಾಡಿರಿ. ಅವಾಗ ಇಲ್ಲಿ 1000, ಇಲ್ಲಿ 2 ಆಗುತ್ತೆ. ಕರೆಕ್ಟಾ? 1000 ಮತ್ತು 2 ಆದ್ರೆ ಅವಾಗೇನು ಮಾಡಿರಿ ನೀವು? 1000 ಅಂದರೆ 0 ಬಿಂದು ಕೊಡ್ರಿ, 1 0 ತೊಗೋರಿ, 20 ಆಗುತ್ತೆ, ಮತ್ತೊಂದು 0 ತೊಗೋರಿ, 200 ಆಗುತ್ತೆ, ಮತ್ತೊಂದು 0 ತೊಗೋರಿ, 2000 ಆಗುತ್ತೆ. 1000 2ಲೆ 2000 ಬರುತ್ತೆ. ಅವಾಗ ಏನು ಮಾಡಿರಿ? 0.002 ಬರುತ್ತೆ ಆನ್ಸರ್. ತಿಳಿತಾ? ಇಷ್ಟು ಮಾಡ್ಕೊಂಡು ಬರ್ರಿ. ಓಕೆ, ಥ್ಯಾಂಕ್ ಯು.